ನಮಸ್ತೆ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ SSP ಅಂದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಏನು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನ ಹಾಕ್ತಿದ್ರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಅತಿ ಪ್ರಮುಖವಾದಂತಹ 3 ಅಪ್ಡೇಟ್ಗಳು ಬಂದಿದೆ. ಅದರ ಬಗ್ಗೆ ಮತ್ತು OBC ವಿದ್ಯಾರ್ಥಿಗಳಿಗೆ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅತಿ ಪ್ರಮುಖವಾದಂತಹ ಮಾಹಿತಿ ಬಂದೈತಿ. ಅದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ತುಂಬಾ ಸಹಾಯಕಾರಿ ಆಕೈತಿ. ಆದ್ರಿಂದ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊದಲನೇ ಅಪ್ಡೇಟ್ ಏನಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ 2024-25ನೇ ಸಾಲಿನಲ್ಲಿ ಏನಾದರೂ ವಿದೇಶದಲ್ಲಿ ನೀವು ಸ್ನಾತಕೋತ್ತರ ಪದವಿ ಮತ್ತು PhD ಕೋರ್ಸ್ಗಳನ್ನ ಮಾಡ್ತಾ ಇದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನಕ್ಕಾಗಿ ಅರ್ಜಿಗಳನ್ನ ಕರೆದಿದ್ದಾರೆ. ಅಂದ್ರೆ ಡಿ ದೇವರಾಜ್ ಅರಸು ವಿದೇಶಿ ವ್ಯಾಸಂಗ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆದಿದ್ದಾರೆ. ಯಾರಾದರೂ ವಿದೇಶಗಳಲ್ಲಿ PhD ಕೋರ್ಸ್ಗಳಾಗಿರ್ಬೋದು, ಸ್ನಾತಕೋತ್ತರ ಕೋರ್ಸ್ಗಳನ್ನ ಮಾಡ್ತಾ ಇರ್ತಿರಲ್ಲ, ಪ್ರವರ್ಗ 1, 2A, 3A ಮತ್ತು 3B ವರ್ಗಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು ಅಂತವರು ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾಗಿರ್ತದೆ. ಅರ್ಜಿಗಳನ್ನ ಸಲ್ಲಿಸಲು 15/12/2024 ಕೊನೆಯ ದಿನ ಆಗಿರ್ತದೆ. ಇದು ಮೊದಲನೇ ಅಪ್ಡೇಟ್. ಇನ್ನ ಎರಡನೇ ಅಪ್ಡೇಟ್ ಏನಂತ ನೋಡೋದಾದ್ರೆ ಇಲ್ಲಿ SSP ಮೂಲಕ ಏನು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ತಿದ್ರಲ್ಲ, OBC ವಿದ್ಯಾರ್ಥಿಗಳು ಅಂದ್ರೆ ಈಗ PUC ಕಲಿತಿರುವಂತಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ದಿನಾಂಕವನ್ನ ಹಿಂದೆ 15/11/2024 ಅಂತ ನಿಗದಿಪಡಿಸಿದ್ರು. ಅದನ್ನ ಮತ್ತೆ ಕೊನೆಯ ದಿನಾಂಕವನ್ನು ವಿಸ್ತರಣೆ ಮಾಡಿ 30/11/2024 ಕೂಡ PUC, ITI, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳನ್ನ ಓದ್ತಿರೋ ಅಂದ್ರೆ BA, BCom, BSc ಕೋರ್ಸ್ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ 30/11/2024 ಕೂಡ ಅವಕಾಶವನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ಸ್ನಾತಕೋತ್ತರ ಪದವಿ ಕೋರ್ಸ್ಗಳು ಮತ್ತು ವೃತ್ತಿಪರ ಕೋರ್ಸ್ಗಳನ್ನ ಓದ್ತಿರುವಂತವರಿಗೆ 30/11/2024 ಕೂಡ ಅವರಿಗೂ ಕೂಡ ಅವಕಾಶವನ್ನ ಒದಗಿಸಿಕೊಟ್ಟಿದ್ದಾರೆ. ಅನೇಕ ಜನರಿಗೆ ಕೆಲವೊಂದಿಷ್ಟು UCIMS ID ನಂಬರ್ ಬಂದಿರದೇ ಕಾರಣ ಅಂದ್ರೆ ಇಂಜಿನಿಯರಿಂಗ್, ಮೆಡಿಕಲ್ ಕೋರ್ಸ್ಗಳನ್ನ ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ಅವರದು ಇನ್ನೂ ಯಾವುದೇ ರೀತಿಯಾದಂತಹ ಭಯಪಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಇನ್ನು ನಿಮಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂತ ದಿನಾಂಕವನ್ನ ಮುಂದೂಡ್ತಾರೆ, ಅಂದ್ರೆ ವಿಸ್ತರಣೆ ಮಾಡ್ತಾರೆ. ನಿಮಗೆ ಅರ್ಜಿ ಸಲ್ಲಿಸಲು ಇನ್ನೂ ಅವಕಾಶವನ್ನ ನೀಡ್ತಾರೆ. ಇದು ಎರಡನೇ ಅಪ್ಡೇಟ್. ಇನ್ನು ಮೂರನೇ ಅತಿ ಪ್ರಮುಖವಾದಂತಹ ಅಪ್ಡೇಟ್ ಏನಂದ್ರೆ ಇಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಅಂದ್ರೆ ಜನರಲ್ ಮೆರಿಟ್ ನಲ್ಲಿ ಬರುವಂತಹ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ದಾರೆ. ಇದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿನಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ದಾರೆ. ನೀವು 31/12/2024 ಕೂಡ ಯಾರು ಜನರಲ್ ಒಳಗೆ ಬರ್ತಿರಲ್ಲ ಬ್ರಾಹ್ಮಣ ವಿದ್ಯಾರ್ಥಿಗಳು, ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ಒಂದು ಅತಿ ಪ್ರಮುಖವಾದಂತಹ ಮಾಹಿತಿ ಯಾವ್ದಂದ್ರೆ ಈ ವಿದ್ಯಾರ್ಥಿ ವೇತನವನ್ನ EWS ಸರ್ಟಿಫಿಕೇಟ್ ಅಂದ್ರೆ EWS ಎಕನಾಮಿಕಲಿ ವೀಕ್ಲಿ ಸರ್ಟಿಫಿಕೇಟ್ ಏನಿರುತ್ತಲ್ಲ ಆ ಪ್ರಮಾಣ ಪತ್ರವನ್ನ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೃಷಿ ಇಲಾಖೆಯಿಂದಲೂ ಕೂಡ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ದಾರೆ. 31/1/2025 ಕೂಡ ಕೃಷಿ ಇಲಾಖೆಯ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತತಿ. ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಕೃಷಿ ಇಲಾಖೆಯ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಅಂತ ಹೇಳಿ. ನೀವು SSP ಪೋರ್ಟಲ್ ಮೂಲಕವೇ ಅರ್ಜಿಯನ್ನ ಸಲ್ಲಿಸಿದ್ರೆ ಸಾಕು. ನಿಮ್ಮ ಕೃಷಿ ಇಲಾಖೆ ಮತ್ತು ರಾಜ್ಯ ವಿದ್ಯಾರ್ಥಿ ವೇತನದ ಇಲಾಖೆಗಳು ನಿಮ್ಮ ಡಾಟಾವನ್ನ ಕಲೆಕ್ಟ್ ಮಾಡ್ಕೊಂಡ ಮತ್ತೆ ನಿಮ್ಮ ತಂದೆಯ ಡಾಟಾವನ್ನ ಕಲೆಕ್ಟ್ ಮಾಡ್ಕೊಂಡ ನೇರವಾಗಿ ನಿಮಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾವ. ಅದೇ ರೀತಿಯಾಗಿ ಕಟ್ಟಡ ಕಾರ್ಮಿಕ ವಿದ್ಯಾರ್ಥಿ ವೇತನವನ್ನು ಕೂಡ ಅದೇ ರೀತಿಯಾಗಿ ನೀಡ್ತಾವ. ಆದ್ರಿಂದ ನೀವು ಸಪರೇಟ್ ಆಗಿ ಅರ್ಜಿ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಮತ್ತು ಸಪರೇಟ್ ಆದಂತ ಅರ್ಜಿ ಸಲ್ಲಿಸಲು ಅವರು ಲಿಂಕ್ಗಳನ್ನು ಕೂಡ ಕೊಟ್ಟಿಲ್ಲ. ಆದ್ರಿಂದ ನೀವು ಕೂಡ ಇದೇ ವೆಬ್ಸೈಟ್ ಮೂಲಕ ಅಂದ್ರೆ SSP ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕವೇ ಅರ್ಜಿಗಳನ್ನ ಸಲ್ಲಿಸಬೇಕಾಗಿರ್ತದೆ. ಇನ್ನ ಕೃಷಿ ಇಲಾಖೆ ಅಡಿಯಲ್ಲಿ ನೀವು ಹಿಂದೆಲ್ಲ ಏನ್ ಮಾಡ್ತಿದ್ರಿ ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಅವರು ಎಲ್ಲಾ ವಿದ್ಯಾರ್ಥಿಗಳು ಅಂದ್ರೆ ಯಾರ ಕೃಷಿಕರ ಮಕ್ಕಳಿದ್ದೀರಲ್ಲ ಅಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ರು. ಆದ್ರೆ ಪ್ರಸ್ತುತ ಇರುವಂತಹ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ಯಾರು OBC, ಜನರಲ್, ಅಲ್ಪಸಂಖ್ಯಾತ ಇಲಾಖೆ ಆಗಿರ್ಬೋದು, SC ST ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಳ್ಳುವುದಿಲ್ಲಲ್ಲ ಅಂತವರ ಮಕ್ಕಳಿಗೆ ಅಂದ್ರೆ ಅಂತಹ ಕೃಷಿಕರ ಮಕ್ಕಳಿಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನ ನೀಡ್ತಾರೆ. ನೀವು ಇಲ್ಲಿ ಕೃಷಿ ಇಲಾಖೆಯಿಂದ ಬರುವಂತಹ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬೇಕು. ಒಂದು ಇಲ್ಲದೆ ಹೋದಲ್ಲಿ ಬೇರೆ ನಿಮ್ಮ ವರ್ಗಗಳ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು. ಅಂದ್ರೆ 2 ವಿದ್ಯಾರ್ಥಿ ವೇತನಗಳನ್ನ ನಿಮಗೆ ನೀಡುವುದಿಲ್ಲ. ಇದು ಸ್ಪಷ್ಟತೆ ಮತ್ತು ಕ್ಲಾರಿಟಿ ಐತಿ. ಇದು ಎರಡನೇ ಅತಿ ಪ್ರಮುಖವಾದಂತಹ ಅಪ್ಡೇಟ್. ಇನ್ನ ನೆಕ್ಸ್ಟ್ ಅಪ್ಡೇಟ್ ಏನಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು, ಇಲ್ಲಿ 2024-25ನೇ ಸಾಲಿನಲ್ಲಿ ಏನ ಅಲ್ಪಸಂಖ್ಯಾತ
ಸಮುದಾಯದ ವರ್ಗಗಳಾದಂತಹ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್, ಪಾರ್ಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. BSc ನರ್ಸಿಂಗ್ ಆಗಿರ್ಬೋದು ಮತ್ತು GNM ನರ್ಸಿಂಗ್ ಕೋರ್ಸ್ಗಳನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಈ ಪ್ರೋತ್ಸಾಹ ಧನವನ್ನು ಪಡ್ಕೊಳ್ಬಹುದಾಗಿರ್ತತಿ. ನೀವು 2.5 ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕು ಮತ್ತು ಪ್ರಸ್ತುತ ವರ್ಷ ಅಂದ್ರೆ ಮೊದಲ ವರ್ಷದ ಕೋರ್ಸ್ಗೆ ನೀವು ದಾಖಲಾಗಿರ್ಬೇಕು. ಅಂಥವರು ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ. ಇದೊಂದು ಅತಿ ಪ್ರಮುಖವಾದಂಥ ಮಾಹಿತಿ. ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ 30 ಇತ್ತು. ಅದನ್ನು ಕೂಡ ವಿಸ್ತರಣೆ ಮಾಡಿ ಡಿಸೆಂಬರ್ 30ರವರೆಗೂ ಕೂಡ ಅವಕಾಶವನ್ನು ನೀಡಿದ್ದಾರೆ. ಆದ್ರಿಂದ ಆದಷ್ಟು ಬೇಗನೆ ಎಲ್ಲರೂ ಅರ್ಜಿಗಳನ್ನು, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ರಿ. ಇದು ಇವತ್ತಿನ ಅತಿ ಪ್ರಮುಖವಾದಂಥ 4 ಅಪ್ಡೇಟ್ಗಳಾಗಿರ್ತಾವೆ. ಈ ಅಪ್ಡೇಟ್ಗಳ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮತ್ತು ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.